ನ ಚ ಆಧಿಕಾರಿಕಮಪಿ ಪತನಾನುಮಾನಾತ್ ತದಯೋಗಾತ್ ಅಂತ 41ನೇ ಸೂತ್ರ, 3ನೇ ಅಧ್ಯಾಯದ 4ನೇ ಪಾದದ್ದು. ಅದು ಆಧಿಕಾರಿಕ ಅಧಿಕರಣ. ಈಗಾಗಲೇ ನಾವು ಅದಕ್ಕೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನು ನೋಡಿದ್ದೇವೆ. ಯಾರು ತಮಗಿಂತ ಉತ್ತಮರಾದವರಿದ್ದಾರೋ ಅವರ ಪದವನ್ನು ಬಯಸಬಾರದು, ಅದು ಒಂದು ಯೋಗ್ಯತಾ. ಜ್ಞಾನವನ್ನು ಗಳಿಸಬೇಕಾಗಿರುವಂಥದ್ರಲ್ಲಿ ಅದು ಒಂದು ಯೋಗ್ಯತಾ ಅಂತ ಈ ಹಿಂದೆ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟ ಆಧಿಕಾರಿಕ ಅಧಿಕರಣ ಅಂತ ಈಗ ನಾವು ನೋಡ್ಲಿಕ್ಕೆ ಹೊರಟಿರೋದು. ನಚ ಪರಮಾತ್ಮ ಐಶ್ವರ್ಯಾಧಿಕಂ ಆಕಾಂಕ್ಷಂ ಅಂತ ಅದರ ಭಾಷ್ಯ. ಪರಮಾತ್ಮನ ಐಶ್ವರ್ಯ ಮೊದಲಾದವುಗಳನ್ನ ಸಾಧಕನಾದವನು ಬಯಸಬಾರದು, ದೇವಾದಿಗಳ ಪದವಿಗಳನ್ನೇ ಬಯಸಬಾರದು. ಕುತಯವ ಹರೇರ್ ಗುಣ ಅಂತ ಮುಂದೆ ಕೆಲವು ಶ್ಲೋಕಗಳನ್ನು ಕೂಡ ಹೇಳಿದ್ದಾರೆ. ನದೇವ ಪದಮನ್ವಿಚ್ಛನ್ ಕುತಯವ ಹರೇರ್ ಗುಣಾನ್, ದೇವತೆಗಳ ಪದವಿಯನ್ನೇ ಬಯಸಬಾರದು, ಹಾಗೆ ಮಾಡಿದರೆ ಪತನ ಹೊಂದುತ್ತಾರೆ ಅಂತ ಇತ್ಯಾದಿ ಹೇಳಿದ್ದಾರೆ. ಅದೊಂದು ಅಧಿಕರಣ. ಮುಂದಿನ ಉಪಪೂರ್ವ ಮಿತ್ಯೇಕೆ ಅಂತ 42ನೇ ಸೂತ್ರ ಇದೆ. ಪ್ರಾಜಾಪತ್ಯಾನ್ ನಚಾರ್ಷಾಂಶ್ಚ ಗಾಂಧರ್ವಾದೀನಪಿ ಕ್ವಚಿತ್ ಋಷ್ಯಾದಿಷು ವಿಶೇಷೇತು ದೋಷೋ ನೈವಾಪಿ ಶೇಷತಃ. ಇವೆಲ್ಲ ಬೇರೆ ಬೇರೆ ಸೂತ್ರಗಳು. ಈ ಋಷಿ ಪದವಿಯನ್ನ, ಗಂಧರ್ವರ ಪದವಿಯನ್ನ, ವಿದ್ಯಾಧರ ಪದವಿಯನ್ನ ಯಾವುದನ್ನು ಕೂಡ ಬಯಸಬಾರದು ತನಗದು ಅಯೋಗ್ಯ ಆಗಿದ್ರೆ ಅಂತ ಅದರ ತಾತ್ಪರ್ಯ. ಇದು 6ನೇ ಅಧಿಕರಣ. ಇದಾದ್ಮೇಲೆ 9ನೇ ಅಧಿಕರಣದ ಸಾರವನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಅನಾವಿಷ್ಕುರುವನ್ ಅನ್ವಯಾತ್ ಅಂತ. ಅದು 1ನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯದ 4ನೇ ಪಾದದ 49ನೇ ಸೂತ್ರ. 9ನೇ ಅನಾವಿಷ್ಕಾರ ಅಧಿಕರಣ ಅಂತ. ಏತಾಂ ವಿದ್ಯಾಮಧೀತ್ಯ ಬ್ರಹ್ಮದರ್ಶಿ ವಾವ ಭವತಿ ಸ ಏತಾಂ ಮನುಷ್ಯೇಷು ವಿಬ್ರೂಯಾತ್. ಈ ಎಲ್ಲ ತತ್ವಜ್ಞಾನವನ್ನು ಪಡ್ಕೊಂಡ ಮೇಲೆ ಅದನ್ನ ಅವನು ಉಪದೇಶ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಉಪದೇಶ ಮಾಡಬೇಕು. ಈ ವಿದ್ಯಾದಾನವನ್ನ ಎಲ್ಲ ಸಾರ್ವಜನಿಕರಿಗೂ ಕೂಡ ಅಯೋಗ್ಯರಾದವರು ಎಲ್ಲಿರ್ತಾರೋ ಅವರೆಲ್ಲರಿಗೂ ಸಿಗುವಂತೆ ಇದನ್ನು ಉಪದೇಶ ಮಾಡಬೇಕು ಅಂತ ಭ್ರಮಿಸಬಾರದು. ಯಾಕಂದ್ರೆ ಹಾಗೆ ಹಾಗೆ ಉಪದೇಶ ಮಾಡಿದರೆ ಅಯೋಗ್ಯರಿಗೂ ಅದು ಹೋಗಿ ಮುಟ್ಟುತ್ತದೆ. ಮಾನಸ್ತೇನೇಭ್ಯೋ ಯೇ ಅಭಿದ್ರುಹಸ್ಪದೆ ನಿರಾಮಿಣೋ ರಿಪವೋ ಅನ್ಯೇಷು ಜಾಗೃತು ಅಂತ ಹೀಗೆಲ್ಲ ಋಗ್ವೇದದಲ್ಲಿ ಕಳ್ಳರಿಗೆ ನಮ್ಮನ್ನ ಉಪದೇಶ ಮಾಡಬೇಡಿ ಅಂತ ವಿದ್ಯಾದಿ ದೇವತೆಗಳು ಬಂದು ಕೇಳ್ಕೊಳ್ಳುವ ಭಾಗ ಇದೆ. ವಿದ್ಯಾಹವೈ ಬ್ರಾಹ್ಮಣ ವಾಜಕಾಮ ಗೋಪಾಯ ಮಾಂ ಶಿವಧಿಷ್ಠೇಹಮಸ್ಮಿ ಅನಾರ್ಯಕಾಯ ಋಜವೇ ಶಠಾಯ ಮಾಸ್ಮ ಬ್ರೂಯ ಋಜವೇ ಬ್ರೂಹಿ ನಿತ್ಯಂ. ಇದು ಮತ್ತೊಂದು ಶ್ಲೋಕ. ಐತರೆಯ ಭಾಷ್ಯದಲ್ಲಿ ಕೂಡ ಇದನ್ನು ಉಲ್ಲೇಖ ಮಾಡಿದ್ದಾರೆ. ವಿದ್ಯಾದೇವತೆ ಜ್ಞಾನಿಯಾದ ಬ್ರಾಹ್ಮಣನ ಬಳಿಗೆ ಬಂದು ಅವನಿಗೆ ಹೀಗೆ ವಿನಂತಿ ಮಾಡಿಕೊಂಡಂತೆ. ಗೋಪಾಯ, ನನ್ನನ್ನು ಕಾಪಾಡು. ಶೇವಧಿಹಿ, ನಾನೊಂದು ನಿಧಿ ಇದ್ದಂತೆ. ಅನಾರ್ಯಕಾಯ, ಸಜ್ಜನ ಅಲ್ಲದೆ ಇದ್ದವನಿಗೆ, ರುಜು ಮಾರ್ಗದಲ್ಲಿ ಇಲ್ಲದೆ ಇದ್ದವನಿಗೆ, ಶಠ ಆಷಾಢಭೂತಿಯಾದವನು ಅಂಥವನಿಗೆ ಮಾಸ್ಮ ಬ್ರೂಯಾಹ, ಯಾವತ್ತೂ ನನ್ನನ್ನು ಉಪದೇಶ ಮಾಡಬೇಡ. ರಜವೇ ಬ್ರೂಹಿ ನಿತ್ಯಂ, ಯಾವತ್ತು ಜ್ಞಾನಿಯಾದವನಿಗೆ, ಸರಳವಾದ ಮಾರ್ಗದಲ್ಲಿದ್ದವನಿಗೆ ನನ್ನನ್ನು ಬೋಧನೆ ಮಾಡುವಂತ ವಿದ್ಯಾಧಿಪತಿ ಕೇಳಿಕೊಂಡ್ಲು ಅಂತಿದೆ. ಹೀಗೆ ಅಯೋಗ್ಯರಾದವರಿಗೆ ಜ್ಞಾನ ಮುಟ್ಟಬಾರದು ಅಂತ ಅದರ ತಾತ್ಪರ್ಯ. ಅದು 99ನೇ ಅಧಿಕರಣ, 99ನೇ ಗದ್ಯ ಭಾಗ ರಾಘವೇಂದ್ರ ಸ್ವಾಮಿಗಳ ತತ್ವಮಂಜರಿಯಲ್ಲಿ. ಮುಂದೆ 100ನೇ ಗದ್ಯ ಭಾಗದಲ್ಲಿ ಸ್ತುತಯೇ ಅನುಮತಯೇ ಅಂತ ಮತ್ತೊಂದು 20 ಸೂತ್ರಗಳನ್ನು ಒಳಗೊಂಡಂತಹ ಅಧಿಕರಣ ಇದೆ. ಜ್ಞಾನಿಯಾದವನು ಹೇಗಿದ್ರೂ ನಡೀತದೆ. ಜ್ಞಾನಿಯಾದವನು ಆಕಸ್ಮಿಕವಾಗಿ ಒಂದು ವೇಳೆ ತಪ್ಪು ನಡೆದ್ರೆ ಅವನಿಗೆ ಮೋಕ್ಷಕ್ಕೇನು ತೊಂದರೆ ಆಗೋದಿಲ್ಲ ಅಂತ ಹೇಳುವಂತಹ ಮತ್ತೊಂದು ಪ್ರಕರಣ ಇದೆ. ಆ ಪ್ರಕರಣ ತುಂಬಾ ದೊಡ್ಡದು. ಅದರಲ್ಲಿ ಸುಮಾರು 20 ಸೂತ್ರಗಳಿವೆ. ಅದನ್ನ ನಲಿಪ್ಯತೆ ಜ್ಞಾನವಾಂಶ ಸರ್ವದೋಷೈರಪಿ ಕ್ವಚಿತ್ ಗುಣದೋಷೈ ಸುಖಸ್ಯಾಪಿ ವೃದ್ಧಿಹ್ರಾಸು ವಿಮುಕ್ತಿಗವು. ಜ್ಞಾನವಾನಾದವನು ಯಾರಿದ್ದಾನೆ ಅವನು ನಲಿಪ್ಯತೆ, ಯಾವುದೇ ದೋಷಗಳಿಂದಲೂ ಕೂಡ ಅವನು ಲಿಪ್ತನಾಗೋದಿಲ್ಲ ಅಂತ ಹೀಗೆ
ಆಚಾರ್ಯರು ಅದನ್ನ ಸಂಗ್ರಹ ಮಾಡಿದ್ದಾರೆ. ಸ್ತುತಯೇ ಅನುಮತಿ ಇರುವ ಅಂತ 14ನೇ ಸೂತ್ರ, 3ನೇ ಅಧ್ಯಾಯದ 4ನೇ ಪಾದದ 14ನೇ ಸೂತ್ರ. ಅಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನ ಮಾತನ್ನು ಕೂಡ ಆಚಾರ್ಯ ಉದ್ಧರಿಸಿದ್ದಾರೆ. ಅಥ ಮುನಿ ಮೌನಂಚ ನಿರ್ವಿದ್ಯ ಅಥ ಬ್ರಾಹ್ಮಣ ಸ ಬ್ರಾಹ್ಮಣ ಕೇನ ಸ್ಯಾತ್ ತೇನ ಈದೃಶ ಏವ. ಅವನು ಹೇಗೆ ವರ್ತನೆ ಮಾಡಲಿ, ಆದರೆ ಅವನ ಜ್ಞಾನಕ್ಕೇನೂ ಧಕ್ಕೆ ಇಲ್ಲ. ಕೇನ ಸ್ಯಾತ್ ಆಚಾರಶೀಲನಾಗಿರಲಿ ಅಥವಾ ಇಲ್ಲದೇ ಇರಲಿ, ತೇನ ಈದೃಶ ಏವ ಅವನು ಬ್ರಹ್ಮಜ್ಞಾನಿಯಾಗಿ ಮೋಕ್ಷಜ್ಞಾನಕ್ಕೆ ಅರ್ಹನಾಗೇ ಇರ್ತಾನೆ, ಹೊರತು ಅವನಿಗೆ ಮೋಕ್ಷಕ್ಕೇನು ತೊಂದರೆ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. ಕಾಮಚಾರ ಕಾಮಭಕ್ಷಾ ಕಾಮವಾದ ಕಾಮೇನೈವ ಅಮಂ ದೇಹಂ ಉತ್ಸೃಜ್ಯ ಅಥ ಚ ಪರಾತ್ ಪರಮೀಯು ಅನಾರಂಭಣಂ. ಹೇಗಾದರೂ ಬೇಕಾಗಿ ಸ್ವಚ್ಛಂದವಾಗಿ ವರ್ತನೆ ಮಾಡಬಹುದು, ಸ್ವಚ್ಛಂದವಾಗಿ ಏನು ಬೇಕಾದರೂ ತಿನ್ನಬಹುದು, ಕಾಮವಾದ ಏನು ಬೇಕಾದ್ರೂ ಮಾತನೂ ಆಡಬಹುದು. ಆದರೆ ಪರಾತ್ಪರನಾದ ಪರಮಾತ್ಮರನ್ನು ಅವರು ಹೊಂದಿಯೇ ಹೊಂದುತ್ತಾರೆ ಅಂತ ಅದರ ತಾತ್ಪರ್ಯ. ಈ ತತ್ವಮಂಜರಿಯಲ್ಲಿ ಎತ್ತು ಜ್ಞಾನಿನಃ ಸತಸತ್ ಪ್ರವೃತ್ತವು ವಿಶೇಷೋಕ್ತ್ಯರ್ಥಂ. ಅವನ ಕೆಟ್ಟ ನಡತೆ ಅಥವಾ ಒಳ್ಳೆಯ ನಡತೆ ಅದನ್ನೆಲ್ಲ ತೋರಿಸುವಂಥ ಒಂದು ಮಾತಿದೆ, ಸ್ತುತಯೇ ಅನುಮತಿರುವ ಅಂತ. 20 ಸೂತ್ರ ಅಧಿಕರಣ, 20 ಸೂತ್ರಗಳನ್ನು ಒಳಗೊಂಡಂಥ ಅಧಿಕರಣ. ಅದನ್ನು ನಲಿಪ್ಯತೆ ಜ್ಞಾನವಾಂಶ ಅನ್ನೋ ಮಾತಿನಿಂದ ಹೇಳಿದ್ದಾರೆ. ನೃಣಾಂ ಸುರಾಣಾಂ ಮುಕ್ತೌತು ಸುಖಂ ಕ್ಲುಪ್ತಂ ಯಥಾಕ್ರಮಂ ಅಂತ ಇಷ್ಟು ಪೂರ್ಣವಾದ ಶ್ಲೋಕಗಳು. ಸರ್ವದೋಷೈ, ಅದಕ್ಕೆ ತತ್ವಮಂಜರಿಯಲ್ಲಿ ಹೇಳ್ತಾರೆ, ಸರ್ವದೋಷೈ ಅಂದರೆ ಸದಾ ಪಾಪೈರಪಿ, ಎಲ್ಲ ಸರ್ವದೋಷಗಳು ಅಂದರೆ ಎಲ್ಲ ದೋಷಗಳು ಅಂತ ಒಂದರ್ಥ, ಎಲ್ಲ ಕಾಲದ ದೋಷಗಳು, ಎಲ್ಲ ಕಾಲದ ಆತನ ತಪ್ಪು ನಡೆಗಳು ಅಂತ ಹೀಗರ್ಥ. ಸದಾ ಪಾಪೈರಪಿ ಜ್ಞಾನವಾನ್ ಅಂದರೆ ಅಪರೋಕ್ಷ ಜ್ಞಾನವಾನ್ ನಲಿಪ್ಯತೆ, ಅವನು ದೋಷವುಳ್ಳವನಾಗೋದಿಲ್ಲ. ನ ಕೇವಲಂ ಸರ್ವಪುರುಷಾರ್ಥ ಭಾಗ್ ಇತಿ ಚ ಅರ್ಥ. ಸದಾ ಪುರುಷಾರ್ಥಗಳನ್ನು ಪಡೆಯುವುದು ಮಾತ್ರ ಅಲ್ಲ, ಯಾವುದೇ ದೋಷಕ್ಕೂ ಕೂಡ ಅವನು ಭಾಗಿಯಾಗುವುದಿಲ್ಲ. ಅಯಂಚ ಕಾಮಕಾರಿಣ ಚೇಕೆ ಇತ್ಯರ್ಥ. ಕಾಮಕಾರಿಣ ಚೇಕೆ ಅಂತ ಏನು ಸೂತ್ರ ಇದೆ ಅದರ ತಾತ್ಪರ್ಯ ಇದೆ. ಅಲ್ಲಿ ದೇವತೆಗಳಿಗೊಂದು ಬೇರೆ ವ್ಯವಸ್ಥೆ ಇದೆ ಮತ್ತು ಮನುಷ್ಯರಿಗೊಂದು ಬೇರೆ ವ್ಯವಸ್ಥೆ ಇದೆ. ಒಂದು ವೇಳೆ ತಪ್ಪೆ ನಡೆದರೂ ಮುಕ್ತಿ ಅಂತೂ ಇಬ್ಬರಿಗೂ ಹಾಗೇ ಆಗ್ತದೆ. ಅದು ಸುರಾಣ ಮುಕ್ತವತು ಸುಖಂ ಕ್ಲುಪ್ತಂ ಯಥಾಕ್ರಮಂ. ದೇವತೆಗಳಿಗೆ ಅವ್ರಿಗೆ ಕ್ಲುಪ್ತವಾದಂಥ ಸುಖ ಏನಿದೆ ಆ ಸುಖ ಭಗ್ನ ಆಗೋದಿಲ್ಲ, ಅದು ಸಿಕ್ಕೇ ಸಿಗ್ತದೆ. ಆದರೆ ಮನುಷ್ಯರಾದವರಿಗೆ ಜ್ಞಾನೋತ್ತರದಲ್ಲಿ ಪುಣ್ಯ ಮಾಡಿದರೆ ಹೆಚ್ಚು ಸುಖದ ಅಭಿವೃದ್ಧಿ ಆಗ್ತದೆ. ಆದರೆ ಈ ಪಾಪ ಮಾಡಿದರೆ ಈ ಕ್ಲುಪ್ತ ಸುಖದಲ್ಲಿಯೂ ನಾಶ ಇದೆ ಅವರಿಗೆ. ಇದು ನೃಣಾಂ ವೃದ್ಧಿ ಹ್ರಾಸವು ವಿಮುಕ್ತಿಕವು. ಮೋಕ್ಷದಲ್ಲಿ ವೃದ್ಧಿ ಆಗ್ತದೆ ಸತ್ಕರ್ಮ ಮಾಡಿದರೆ, ಆದರೆ ದುಷ್ಕರ್ಮ ಮಾಡಿದರೆ ಹ್ರಾಸ ಆಗ್ತದೆ. ಅವ್ರಿಗೇನು ಕ್ಲುಪ್ತ ಸುಖ ಸಿಗಬೇಕಾಗಿದೆ ಅದರಲ್ಲೂ ಕೂಡ ಅವರಿಗೆ ಹ್ರಾಸ ಆಗಿಬಿಡ್ತದೆ. ಗುಣದೋಷೈ ಸುಖಸ್ಯಾಪಿ ವೃದ್ಧಿ ಹ್ರಾಸವು, ಹೀಗೆ ಅದರ ತಾತ್ಪರ್ಯ. ಅದರಲ್ಲಿ ಮನುಷ್ಯರಿಗೊಂದು ವ್ಯವಸ್ಥೆ ಇದೆ, ದೇವತೆಗಳಿಗೆ ಮತ್ತೊಂದು ವ್ಯವಸ್ಥೆ ಇದೆ. ಶಾಸ್ತ್ರಾಧ್ಯಯನಕ್ಕೆ ಶಮದವಾದಿ ಸಂಪತ್ತಿ ಅಂತ ಅನ್ನೋದು ಬಹಳ ಮುಖ್ಯ ಅಂತ ಅನ್ನೋದೆಲ್ಲ ವಿಷಯ ಸರಿ. ಆದರೆ ಸಾಧಕ ಎಲ್ಲ ಸಾಧಕರು ಕೂಡ ತುಂಬ ಪರ್ಫೆಕ್ಟ್ ಆಗಿರ್ತಾರೆ ಅಂತಿಲ್ಲ. ಅದಕ್ಕಾಗಿ ರುಜುಗುಣಸ್ಥರ್ಕಿಂತ ಭಿನ್ನರಾದ ಸಾಧಕರು ಅಂತ ಹೇಳೋದು. ಇದು ಮನುಷ್ಯರಲ್ಲೆಲ್ಲ, ದೇವತೆಗಳಲ್ಲೇ ಹೀಗಿದೆ. ರುಜುಗುಣಸ್ಥರಾದವರು ಯಾವತ್ತೂ ಈ ಥರ ತಪ್ಪಿ ನಡೆಯೋದಿಲ್ಲ. ರುಜುಗುಣಸ್ಥರಿಗಿಂತ ಭಿನ್ನರಾದಂತಹ ದೇವತೆಗಳು, ರುದ್ರಾದಿ ದೇವತೆಗಳಿಗೂ ಕೂಡ ಅಸುರಾವೇಶ ಅಂತ ಅನ್ನೋದು ಇದ್ದೇ ಇದೆ. ಪ್ರಾಣಸ್ಯ ನಾಸುರಾವೇಶ ಆಖಣಾಶ್ಮ ಸಮೋಹಿಸ ಅಂತ ಭಾಗವತ ತಾತ್ಪರ್ಯ. ಪ್ರಾಣನಿಗೆ ಯಾವತ್ತೂ ಅಸುರಾವೇಶ ಇಲ್ಲ, ಅದನ್ನು ಬಿಟ್ಟು ಉಳಿದವರೆಲ್ಲೂ ಕೂಡ ಅಸುರಾವೇಶ ಇದ್ದೇ ಇದೆ. ಯಾಕೆಂದ್ರೆ ಅವನು ಯಾರಿಗೂ ಜಗ್ಗದ ಬಗ್ಗದ ಹೆಬ್ಬಂಡೆ ಅಂತೆ ಇದು ಬಂದಿದೆ. ಆದ್ರಿಂದ ಎಷ್ಟೇ ಜ್ಞಾನಿ ಆದರೂ ಕೂಡ ಸ್ವಭಾವದಲ್ಲೇ ಸತ್ವ ರಜಸ್ಸು ತಮಸ್ಸು ಅನ್ನೋ 3 ಗುಣಗಳಿರ್ತವೆ. ಇದನ್ನು ಗಮನಿಸಬೇಕು. ಸತ್ವ ರಜಸ್ಸು ತಮಸ್ಸು ಅನ್ನೋದು ಕೇವಲ ಪ್ರಕೃತಿಗೆ ಸಂಬಂಧಪಟ್ಟದ್ದಲ್ಲ, ಸ್ವಭಾವದಲ್ಲೇ ಸತ್ವ ರಜಸ್ಸು ತಮಸ್ಸು ಅಂತ 3 ಗುಣಗಳಿರ್ತವೆ. ಅದನ್ನ ಸತ್ಯನಾಥ ಸ್ವಾಮಿಗಳು ಮೊದಲಾದವರು ಈ ಗೀತಾ ತಾತ್ಪರ್ಯ ವ್ಯಾಖ್ಯಾನದಲ್ಲಿ, ಗೀತಾ ತಾತ್ಪರ್ಯಕ್ಕೆ ನ್ಯಾಯದೀಪಿಕಾ ಜಯತೀರ್ಥರದೇನಿದೆ ಅದರ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಅದರಿಂದ ಸ್ವಭಾವದಲ್ಲೇ ಸತ್ವ ರಜಸ್ಸು ತಮಸ್ಸು ಇವೆಲ್ಲ ಇರ್ತವೆ. ಆದ್ರಿಂದ ಸಾತ್ವಿಕರು ರಾಜಸರು ತಾಮಸರು ಅಂತ ಆಗೋದು.
ಸಾತ್ವಿಕರಾದವರು ಕೂಡ 100% ಸಾತ್ವಿಕರಾಗಿರೋದಿಲ್ಲ. ಆದ್ರಿಂದಲೇ ಪೂರ್ಣ ಮುಕ್ತಿಗೆ ಹೋದ್ಮೇಲೆ ತಪ್ಪಿ ನಡೆಯೋದಿಲ್ಲ. ಆದರೆ ಸಂಸಾರದಲ್ಲಿದ್ದಾಗ ಇಂಥ ಏಳು ಬೀಳುಗಳು ಅವರಿಗೆ ಸಾಧ್ಯ ಆಗೇ ಆಗ್ತದೆ. ಲಿಂಗದೇಹ ಇರುವಾಗ ಜ್ಞಾನ ಬಂದ ಮೇಲೆ ಕಡಿಮೆ ಆಗ್ತದಂತಷ್ಟೇ ಹೊರತು ಅದು ಏನು ಪೂರ್ಣ ನಿಲ್ಲೋದಿಲ್ಲ. ಇಂಥ ಅನೇಕ ತಪ್ಪುಗಳು ಅವರಿಂದಲೂ ಕೂಡ ನಡಿಬಹುದು. ಇದು ವ್ಯಕ್ತಿ ಸ್ವಭಾವ. ಮನುಷ್ಯರಾಗಲಿ, ಚಕ್ರವರ್ತಿಗಳಾಗಲಿ, ಪಿತೃಗಳಾಗಲಿ, ಋಷಿಗಳಾಗಲಿ, ದೇವತೆಗಳಾಗಲಿ ಎಲ್ಲಿಗೂ ಕೂಡ ಈ ಥರ ಆಗೇ ಆಗ್ತದೆ. ವ್ಯಕ್ತಿ ಸ್ವಭಾವ ಇದು. ಸಾಧಕರ ಇತಿಮಿತಿಗಳನ್ನು ತೋರಿಸುವಂಥ ಒಂದು ಪ್ರಕರಣ. ಅದನ್ನು ಮುಚ್ಚಿಟ್ಟಿಲ್ಲ ನಮ್ಮ ಸಾಧಕರು. ತಪ್ಪಿ ನಡೀತಾರೆ, ಆದರೆ ಮೂಲತಃ ಸಜ್ಜನರೇ ಆದ್ದರಿಂದ ಅವರಿಗೆ ಮುಕ್ತಿ ಏನು ತಪ್ಪೋದಿಲ್ಲ. ಆದರೆ ದೋಷಗಳನ್ನು ಮಾಡ್ತಾರೆ. ದೋಷಗಳನ್ನು ಮಾಡುವ ಸಾಧ್ಯತೆ ಅವರಿಗೂ ಇದ್ದೇ ಇರ್ತದೆ. ಆದ್ದರಿಂದ ನಮಗೊಂದು ಪಾಠ. ದೊಡ್ಡ ದೇವತೆಗಳಿಗೆ ಹಾಗಾಗ್ತದೆ ಅಂತಂದ್ಮೇಲೆ ನಮ್ಮ ಗತಿ ಏನು ಅಂತ ನಾವು ಕೂಡ ಒಂದು ಪಾಠ ತಿಳ್ಕೋಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.